ಹಲೋ ಸ್ನೇಹಿತರೆ. ಇಂದು ನಾನು ನಿಮ್ಮೊಂದಿಗೆ ಬಹುತೇಕ ಎಲ್ಲರಿಗೂ ಪ್ರಶ್ನೆಗಳಿರುವ ವಿಷಯದ ಬಗ್ಗೆ ಮಾತನಾಡಲಿದ್ದೇನೆ. ಆದರೆ ಜನರು ಬಹಿರಂಗವಾಗಿ ಕೇಳಲು ಹಿಂಜರಿಯುತ್ತಾರೆ. ಈ ವಿಷಯವು ಸ್ವಲ್ಪ ಸೂಕ್ಷ್ಮ ಮತ್ತು ವೈಯಕ್ತಿಕವಾಗಿದೆ. ಆದರೆ ಅದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ, ವಿಶೇಷವಾಗಿ ನಾವು ಆರೋಗ್ಯಕರ ಮತ್ತು ಮುಕ್ತ ಸಂಬಂಧವನ್ನು ಬಯಸಿದಾಗ. ಆದ್ದರಿಂದ ಇಂದಿನ ಪ್ರಶ್ನೆ: ಮಹಿಳೆಯ ದ್ರವಗಳು ಯಾವಾಗ ಹೊರಬರುತ್ತವೆ? ಸ್ತ್ರೀ ವಿಸರ್ಜನೆ ಯಾವಾಗ ಸಂಭವಿಸುತ್ತದೆ? ಮತ್ತು ದೇಹದಲ್ಲಿ ಯಾವ ಪ್ರಕ್ರಿಯೆಗಳು ಒಳಗೊಂಡಿರುತ್ತವೆ? ನೀವು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕುತ್ತಿದ್ದರೆ ಈ ಕಥೆಯನ್ನು ಆರಂಭದಿಂದ ಕೊನೆಯವರೆಗೆ ಓದಲು ಮರೆಯದಿರಿ. ಆದ್ದರಿಂದ ಈ ವಿಷಯವನ್ನು ಯಾವುದೇ ಹಿಂಜರಿಕೆಯಿಲ್ಲದೆ ಸ್ಪಷ್ಟ ಮತ್ತು ಸರಳ ಭಾಷೆಯಲ್ಲಿ ಅರ್ಥಮಾಡಿಕೊಳ್ಳೋಣ. ನೋಡಿ, ನಾವು ಅನ್ಯೋನ್ಯತೆಯ ಬಗ್ಗೆ ಮಾತನಾಡುವಾಗಲೆಲ್ಲ ನಮ್ಮ ಮನಸ್ಸುಗಳು ಹೆಚ್ಚಾಗಿ ಒಂದೇ ದಿಕ್ಕಿನಲ್ಲಿ ಯೋಚಿಸುತ್ತವೆ. ಆದರೆ ಶರೀರಶಾಸ್ತ್ರವು ತುಂಬಾ ಆಸಕ್ತಿದಾಯಕ ಮತ್ತು ಸಂಕೀರ್ಣವಾಗಿದೆ. ಪುರುಷನು ಉದ್ರೇಕಗೊಂಡಾಗ ಅವನ ಖಾಸಗಿ ಭಾಗಗಳು ಗಟ್ಟಿಯಾಗುತ್ತವೆ ಎಂದು ನೀವು ಗಮನಿಸಿರಬಹುದು. ಕೆಲವೊಮ್ಮೆ ನಿಜವಾದ ಸಂಭೋಗಕ್ಕೂ ಮುಂಚೆಯೇ ಅವನ ದೇಹದಿಂದ ಸ್ವಲ್ಪ ದ್ರವ ಹರಿಯಲು ಪ್ರಾರಂಭಿಸುತ್ತದೆ. ನಾವು ಇದನ್ನು ಪ್ರೀಕಮ್ ಎಂದು ಕರೆಯುತ್ತೇವೆ. ಇದು ದೇಹದ ಸ್ವಂತ ಪ್ರಕ್ರಿಯೆ. ಸಂಭೋಗವನ್ನು ಸುಗಮ ಮತ್ತು ಆರಾಮದಾಯಕವಾಗಿಸಲು ಸಹಾಯ ಮಾಡುವ ನೈಸರ್ಗಿಕ ನಯಗೊಳಿಸುವಿಕೆ. ಅದೇ ರೀತಿ ಮಹಿಳೆಯರ ದೇಹದಲ್ಲಿ ನೈಸರ್ಗಿಕ ಪ್ರಕ್ರಿಯೆಯು ಸಂಭವಿಸುತ್ತದೆ. ಒಂದೇ ವ್ಯತ್ಯಾಸವೆಂದರೆ ನಾವು ಅದರ ಬಗ್ಗೆ ಮಾತನಾಡಲು ಹಿಂಜರಿಯುತ್ತೇವೆ. ಮಹಿಳೆಯ ದೇಹವನ್ನು ಪ್ರೀತಿಯಿಂದ ಸ್ಪರ್ಶಿಸಿದಾಗ, ಅವಳನ್ನು ಮುದ್ದಿಸಿದಾಗ, ಅವಳು ಭಾವನಾತ್ಮಕವಾಗಿ ಮತ್ತು ದೈಹಿಕವಾಗಿ ಸಿದ್ಧಳಾಗಲು ಪ್ರಾರಂಭಿಸಿದಾಗ ಅವಳ ಗುಪ್ತಾಂಗಗಳಿಂದ ಸ್ವಲ್ಪ ದ್ರವ ಹರಿಯಲು ಪ್ರಾರಂಭಿಸುತ್ತದೆ. ನಾವು ಇದನ್ನು ನೈಸರ್ಗಿಕ ನಯಗೊಳಿಸುವಿಕೆ ಎಂದು ಕರೆಯುತ್ತೇವೆ. ಇದು ಸಂಪೂರ್ಣವಾಗಿ ಸಾಮಾನ್ಯ, ಸಂಪೂರ್ಣವಾಗಿ ನೈಸರ್ಗಿಕ. ವಾಸ್ತವವಾಗಿ ಮಹಿಳೆ ಈಗ ಅನ್ಯೋನ್ಯತೆಗೆ ಸಿದ್ಧರಾಗುತ್ತಿದ್ದಾರೆ ಎಂಬುದಕ್ಕೆ ಇದು ದೇಹದ ಸಂಕೇತವಾಗಿದೆ. ಈಗ ಪ್ರಶ್ನೆ ಉದ್ಭವಿಸುತ್ತದೆ: ಇದು ಯಾವಾಗಲೂ ಒಂದೇ ರೀತಿಯಲ್ಲಿ ಸಂಭವಿಸುತ್ತದೆಯೇ? ಖಂಡಿತವಾಗಿಯೂ ಅಲ್ಲ. ಮಹಿಳೆಯರಲ್ಲಿ ಈ ಸ್ರಾವವು ಪ್ರಾಥಮಿಕವಾಗಿ 2 ಅಥವಾ 3 ವಿಭಿನ್ನ ಸಂದರ್ಭಗಳಲ್ಲಿ ಸಂಭವಿಸಬಹುದು. ಮೊದಲ ಮತ್ತು ಅತ್ಯಂತ ಸಾಮಾನ್ಯವಾದ ಪರಿಸ್ಥಿತಿ ಎಂದರೆ ಅವಳು ಉದ್ರೇಕಗೊಂಡಾಗ ನೈಸರ್ಗಿಕ ನಯಗೊಳಿಸುವಿಕೆ. ಇದು ಕ್ರಮೇಣ ಸಂಭವಿಸುತ್ತದೆ. ಮಹಿಳೆಯ ಪ್ರಚೋದನೆ ಹೆಚ್ಚಾದಂತೆ ಅವಳ ದೇಹದಲ್ಲಿನ ಗ್ರಂಥಿಗಳು ಸಕ್ರಿಯವಾಗುತ್ತವೆ ಮತ್ತು ತೆಳುವಾದ, ಸ್ಪಷ್ಟವಾದ ದ್ರವವನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತವೆ. ಇದರ ಉದ್ದೇಶ ಯಾವುದೇ ಅಸ್ವಸ್ಥತೆ ಅಥವಾ ನೋವು ಉಂಟಾಗದಂತೆ ಆ ಪ್ರದೇಶವನ್ನು ತೇವ ಮತ್ತು ಸೂಕ್ಷ್ಮವಾಗಿಸುವುದು. ಅನೇಕ ದಂಪತಿಗಳು ಫೋರ್ಪ್ಲೇ ಏಕೆ ಮುಖ್ಯ ಎಂದು ಅರ್ಥಮಾಡಿಕೊಳ್ಳುವುದಿಲ್ಲ. ಅವರು ನೇರವಾಗಿ ಕ್ರಿಯೆಗೆ ಧುಮುಕುತ್ತಾರೆ ಮತ್ತು ನಂತರ ಮಹಿಳೆ ಅಸ್ವಸ್ಥತೆ, ಕಿರಿಕಿರಿ, ಅಸ್ವಸ್ಥತೆಯನ್ನು ಅನುಭವಿಸುತ್ತಾರೆ ಅಥವಾ ಅದನ್ನು ಸಂಪೂರ್ಣವಾಗಿ ಆನಂದಿಸಲು ಸಾಧ್ಯವಾಗುವುದಿಲ್ಲ. ಇದಕ್ಕೆ ಪ್ರಮುಖ ಕಾರಣವೆಂದರೆ ನೈಸರ್ಗಿಕ ನಯಗೊಳಿಸುವಿಕೆಗೆ ಸಾಕಷ್ಟು ಸಮಯವನ್ನು ನೀಡದಿರುವುದು. ಆದ್ದರಿಂದ ನೆನಪಿಡಿ, ಮಹಿಳೆ ಇನ್ನೂ ಒದ್ದೆಯಾಗಿಲ್ಲದಿದ್ದರೆ ಅವಳು ಸಂಪೂರ್ಣವಾಗಿ ಸಿದ್ಧವಾಗಿಲ್ಲ ಎಂದರ್ಥ. ತಾಳ್ಮೆಯಿಂದಿರಿ, ಅವಳಿಗೆ ಸಮಯ ನೀಡಿ. ಭಾವನಾತ್ಮಕ ಸಂಪರ್ಕವನ್ನು ಬೆಳೆಸಿಕೊಳ್ಳಿ. ಉಳಿದವು ಸ್ವಯಂಚಾಲಿತವಾಗಿ ಸಂಭವಿಸುತ್ತದೆ. ಎರಡನೆಯ ಪರಿಸ್ಥಿತಿಯು ಪರಾಕಾಷ್ಠೆಯ ಸಮಯದಲ್ಲಿ ಸಂಭವಿಸುತ್ತದೆ. ಮಹಿಳೆ ಪ್ರಚೋದನೆಯ ಉತ್ತುಂಗವನ್ನು ತಲುಪಿದಾಗ, ಸಂಪೂರ್ಣ ತೃಪ್ತಿಯ ಸ್ಥಿತಿ, ಅವಳು ಕೆಲವೊಮ್ಮೆ ಸಾಮಾನ್ಯಕ್ಕಿಂತ ಸ್ವಲ್ಪ ಹೆಚ್ಚು ದ್ರವ ಹೊರಬರುವುದನ್ನು ಅನುಭವಿಸಬಹುದು. ಇದು ಸಹ ಸಂಪೂರ್ಣವಾಗಿ ಸಾಮಾನ್ಯವಾಗಿದೆ. ವಾಸ್ತವವಾಗಿ ಈ ಸಮಯದಲ್ಲಿ ಶ್ರೋಣಿಯ ಮಹಡಿ ಸ್ನಾಯುಗಳು ಸಂಕುಚಿತಗೊಳ್ಳುತ್ತವೆ ಮತ್ತು ವೇಗವಾಗಿ ವಿಶ್ರಾಂತಿ ಪಡೆಯುತ್ತವೆ. ಇದು ಹೆಚ್ಚಿದ ನಯಗೊಳಿಸುವಿಕೆಗೆ ಕಾರಣವಾಗಬಹುದು. ನೀವು ಮಹಿಳೆಯೊಂದಿಗೆ ಇದ್ದರೆ ಮತ್ತು ಅಲ್ಲಿ ಇದ್ದಕ್ಕಿದ್ದಂತೆ ಹೆಚ್ಚಿದ ಆರ್ದ್ರತೆಯ ಭಾವನೆಯನ್ನು ಅನುಭವಿಸಿದರೆ ಅದು ತುಂಬಾ ಒಳ್ಳೆಯ ಸಂಕೇತವಾಗಿರಬಹುದು. ಅವಳು ಪರಾಕಾಷ್ಠೆಗೆ ತುಂಬಾ ಹತ್ತಿರದಲ್ಲಿದ್ದಾಳೆ ಅಥವಾ ಈಗಾಗಲೇ ಒಂದನ್ನು ಹೊಂದಿದ್ದಾಳೆ ಎಂದು ಅದು ಸೂಚಿಸುತ್ತದೆ. ಆದರೆ ಇಲ್ಲಿ ಇನ್ನೊಂದು ಪ್ರಮುಖ ಅಂಶವಿದೆ: ಪುರುಷರ ಪರಾಕಾಷ್ಠೆಗಳು ಹೆಚ್ಚಾಗಿ ಬಹಳ ಸ್ಪಷ್ಟವಾಗಿವೆ. ಆದಾಗ್ಯೂ ಮಹಿಳೆಯರ ಪರಾಕಾಷ್ಠೆಗಳು ಅಷ್ಟೊಂದು ಗೋಚರಿಸುವುದಿಲ್ಲ ಅಥವಾ ಆಘಾತಕಾರಿಯಾಗಿರುವುದಿಲ್ಲ. ಆಗಾಗ್ಗೆ ಮಹಿಳೆಯರು ಸ್ವತಃ ಪರಾಕಾಷ್ಠೆಯನ್ನು ಹೊಂದಿದ್ದಾರೆಯೇ ಎಂದು ತಿಳಿದಿರುವುದಿಲ್ಲ, ಏಕೆಂದರೆ ಅವರ ಅನುಭವವು ಹಠಾತ್ ಸ್ಫೋಟವಲ್ಲ, ಅಲೆಯಂತೆ ಕ್ರಮೇಣ ನಿರ್ಮಾಣವಾಗುತ್ತದೆ. ಇದಕ್ಕಾಗಿಯೇ ಅನೇಕ ಮಹಿಳೆಯರು ತಾವು ಎಂದಿಗೂ ಪರಾಕಾಷ್ಠೆಯನ್ನು ಹೊಂದಿಲ್ಲ ಎಂದು ಭಾವಿಸುತ್ತಾರೆ. ಆದರೆ ವಾಸ್ತವದಲ್ಲಿ ಅವರು ಸೌಮ್ಯ ಅಥವಾ ಮಧ್ಯಮ ಪರಾಕಾಷ್ಠೆಯನ್ನು ಅನುಭವಿಸಿದ್ದಾರೆ. ಈಗ ಸ್ಕ್ವಾಟಿಂಗ್ ಎಂದು ಕರೆಯಲ್ಪಡುವ ಮೂರನೇ ಮತ್ತು ಹೆಚ್ಚು ಚರ್ಚಿಸಲ್ಪಡುವ ಸ್ಥಾನಕ್ಕೆ ಹೋಗೋಣ. ಇದು ಮಹಿಳೆಯ ದೇಹವು ಹೆಚ್ಚಿನ ಪ್ರಮಾಣದ ದ್ರವವನ್ನು ಬಿಡುಗಡೆ ಮಾಡುವಾಗ ಸಂಭವಿಸುತ್ತದೆ. ಕೆಲವೊಮ್ಮೆ ಅದು ಕಾರಂಜಿಯಂತೆ ಹೊರಬರಬಹುದು.
ಆದರೆ ದಯವಿಟ್ಟು ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಿ. ಪ್ರತಿಯೊಬ್ಬ ಮಹಿಳೆಯೂ ಸ್ಪ್ರಿಂಗ್ ಮಾಡಲು ಸಾಧ್ಯವಿಲ್ಲ, ಮತ್ತು ಒಬ್ಬ ಮಹಿಳೆ ಹಾಗೆ ಮಾಡದಿದ್ದರೆ ಅವಳಿಗೆ ಯಾವುದೇ ನ್ಯೂನತೆಗಳಿವೆ ಎಂದು ಅರ್ಥವಲ್ಲ. ಪ್ರತಿಯೊಬ್ಬ ಪುರುಷನ ವೀರ್ಯವು ಒಂದೇ ಆಗಿಲ್ಲದಂತೆಯೇ ಪ್ರತಿಯೊಬ್ಬರ ಪ್ರಚೋದನೆಯ ಮಟ್ಟವೂ ಒಂದೇ ಆಗಿರುವುದಿಲ್ಲ. ಇದು ದೇಹದ ರಚನೆ, ಸ್ನಾಯುವಿನ ಶಕ್ತಿ, ಜಲಸಂಚಯನ ಮಟ್ಟ ಮತ್ತು ಇತರ ಹಲವು ಅಂಶಗಳನ್ನು ಅವಲಂಬಿಸಿರುತ್ತದೆ. ಮತ್ತು ಮುಖ್ಯವಾಗಿ ಅವಳು ಸ್ಪ್ರಿಂಗ್ ಮಾಡುತ್ತಾನೋ ಇಲ್ಲವೋ ಎಂಬುದು ಮಹಿಳೆಯ ತೃಪ್ತಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ. ಅನೇಕ ಮಹಿಳೆಯರು ತಮಗೆ ಅದು ಏಕೆ ಆಗುತ್ತಿಲ್ಲ ಎಂದು ತುಂಬಾ ಚಿಂತಿತರಾಗಿರುವುದನ್ನು ನಾನು ನೋಡಿದ್ದೇನೆ. ಆದ್ದರಿಂದ ನಾನು ಸ್ಪಷ್ಟವಾಗಿ ಹೇಳಲು ಬಯಸುತ್ತೇನೆ, ನೀವು ಸಂಪೂರ್ಣವಾಗಿ ಸಾಮಾನ್ಯರು. ಸ್ಖಲನವು ಒಂದು ವ್ಯತ್ಯಾಸವಾಗಿದೆ. ಅದು ಅಗತ್ಯವಿಲ್ಲ. ಮತ್ತು ನೀವು ಅದನ್ನು ಅನುಭವಿಸದಿದ್ದರೆ ನಿಮ್ಮಲ್ಲಿ ಏನೋ ತಪ್ಪಾಗಿದೆ ಎಂದು ಹೇಳುವ ಹಕ್ಕು ಯಾವುದೇ ಪಾಲುದಾರರಿಗೆ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ನಲ್ಲಿ ವಿಭಿನ್ನ ದೃಷ್ಟಿಕೋನವನ್ನು ಚಿತ್ರಿಸುವ ಬಹಳಷ್ಟು ವಿಷಯಗಳಿವೆ. ಇದು ಸಾಮಾನ್ಯವಾಗಿ ಸಂಪೂರ್ಣವಾಗಿ ಅವಾಸ್ತವಿಕವಾಗಿದೆ. ಪ್ರತಿಯೊಬ್ಬ ಮಹಿಳೆ ಸ್ಖಲನ ಮಾಡುತ್ತಿರುವಂತೆ ತೋರುತ್ತದೆ. ಪ್ರತಿಯೊಬ್ಬ ಮಹಿಳೆ ದೊಡ್ಡ ಪ್ರಮಾಣದ ದ್ರವವನ್ನು ಬಿಡುಗಡೆ ಮಾಡುತ್ತಿರುವಂತೆ ತೋರುತ್ತದೆ. ಇದು ಹೆಚ್ಚಾಗಿ ನಕಲಿ ಅಥವಾ ಬಹಳ ಅಪರೂಪದ ಸಂದರ್ಭಗಳಲ್ಲಿ ಸಂಭವಿಸುತ್ತದೆ. ನಿಜ ಜೀವನದಲ್ಲಿ ನೈಜ ಸಂಬಂಧಗಳಲ್ಲಿ ವಿಷಯಗಳು ತುಂಬಾ ಸರಳ ಮತ್ತು ಸಾಮಾನ್ಯ. ಮತ್ತು ಸಾಮಾನ್ಯ ಎಂದರೆ ಕೆಟ್ಟದ್ದಲ್ಲ. ವಾಸ್ತವವಾಗಿ ಸಾಮಾನ್ಯ ಎಂದರೆ ನಿಜ. ನಾನು ಯಾವಾಗಲೂ ಹೇಳುತ್ತೇನೆ, ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡಿ. ಅವರಿಗೆ ಏನು ಇಷ್ಟ ಎಂದು ಕೇಳಿ. ಅವರಿಗೆ ಅನಾನುಕೂಲವಾಗಿದೆ. ಅವರಿಗೆ ಹೆಚ್ಚಿನದನ್ನು ಬಯಸುತ್ತಾರೆಯೇ? ಸಂವಹನವಿಲ್ಲದೆ ಯಾವುದೇ ಸಂಬಂಧವು ಆಳವಾಗಿ ಬೆಳೆಯಲು ಸಾಧ್ಯವಿಲ್ಲ, ಮತ್ತು ಇದು ಕೇವಲ ಡಿಸ್ಚಾರ್ಜ್ ಅಥವಾ ಲೂಬ್ರಿಕೇಷನ್ಗೆ ಸೀಮಿತವಾಗಿಲ್ಲ. ಇದು ನಿಮ್ಮ ಆತ್ಮೀಯ ಜೀವನದ ಪ್ರತಿಯೊಂದು ಅಂಶಕ್ಕೂ ಅನ್ವಯಿಸುತ್ತದೆ. ಸ್ನೇಹಿತರೆ, ನೀವು ನಮ್ಮ ಕಥೆಯನ್ನು ಆನಂದಿಸಿದ್ದರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ. ದಯವಿಟ್ಟು ನಿಮ್ಮ ಪ್ರತಿಕ್ರಿಯೆಯನ್ನು ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ. ಧನ್ಯವಾದಗಳು.